ನಮಸ್ಕಾರ ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ IPL ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ನ 7ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಇದು MH ಚಿದರಂಬರಂ ಸ್ಟೇಡಿಯಂ ಚೆನ್ನೈಲಿ ನಡೀತು. ಹಾಗೆ ಪಂಜಾಬ್ ಕಿಂಗ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಈ ಸಲ ಆಲ್ಮೋಸ್ಟ್ ಎಲ್ಲ ಟೀಮು ಟಾಸ್ ವಿನ್ ಆದವರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಿದ್ದಾರೆ. ಹಾಗೆ ಚೇಸಿಂಗ್ಗೆ ಮೋಸ್ಟ್ ಆಫ್ ದ ಟೀಮ್ ವಿನ್ ಆಗ್ತಿದೆ ಅಂತ ಹೇಳ್ಬೋದು. ಹಾಗೆ ಈ ಮ್ಯಾಚ್ನ ಪಂಜಾಬ್ ಅವರು ವಿನ್ ಆಗಿ ಪಾಯಿಂಟ್ಸ್ ಟೇಬಲ್ ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. 2 ಮ್ಯಾಚ್ ಗೆದ್ದು 4 ಪಾಯಿಂಟ್ ತೊಗೊಂಡು ಒಳ್ಳೆಯ ರನ್ ರೇಟಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು CSK ಅವರು ಆಡಿರೋ 2 ಮ್ಯಾಚಲ್ಲಿ ಸೋತು ಕೊನೆ ಪೊಸಿಷನಲ್ಲಿದ್ದಾರೆ, ಅಂದರೆ 10th ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ಕ್ವಾಡ್ ನೋಡೋಕೆ ಬರೋಕ್ಕೆ ಹೋದರೆ ನಿನ್ನೆ ಸ್ವಲ್ಪ ಚೇಂಜಸ್ ಇತ್ತು ಸ್ಕ್ವಾಡ್ಸಲ್ಲಿ ಅಂತ ಹೇಳ್ಬೋದು. ಪ್ರಶಾಂತ್ ವೀರ್ ಅಂತ ಇದ್ದರು, ಅವರು 14 ಕೋಟಿಗೆ ಸೇಲ್ ಆಗಿದ್ರು, ಅನ್ಕ್ಯಾಪ್ಡ್ ಪ್ಲೇಯರ್, ಲೈಕ್ 19 ಇಯರ್ಸು. ಅವರು ಟೀಮ್ ಒಳಗೆ ಬಂದಿದ್ದರು. ಹಾಗೆ ಮ್ಯಾಥ್ಯೂ ಶಾರ್ಟ್ ಅವರು ಟೀಮಿಂದ ಹೊರಗೋಗಿದ್ರು, ಜೆಮ್ಮಿ ಓರ್ಟನ್ ಟೀಮಿಂದ ಹೊರಗೋಗಿದ್ರು. ರಾಹುಲ್ ಚವರ್ ಅವರು ಇಂಪೈರ್ ಪ್ಲೇಯರ್ ಆಗಿ ಆಡಿದ್ರು, ಕಾರ್ತಿಕ್ ಶರ್ಮಾ ಬದಲು ಅಂತ ಹೇಳ್ಬೋದು. ಇನ್ನು ಓನ್ಲಿ 2 ಫಾರಿನ್ ಪ್ಲೇಯರ್ಸ್ ಆಡಿಸಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಹೇಳ್ಬೋದು. ಇನ್ನು ಪಂಜಾಬ್ ಕಿಂಗ್ಸಲ್ಲಿ ಯಾವುದೇ ಚೇಂಜಸ್ ಇರಲಿಲ್ಲ. ಯಜುವೇಂದ್ರ ಚಹಲ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡಾಯಿತು. ಹಾಗೆ ಪ್ರಿಯಾಂಶ್ ಆರ್ನ ಬ್ಯಾಟರ್ ಆಗಿ ತೊಗೊಳಕ್ಕಾಯಿತು ಬಾಲಿಂಗ್ ಆದಮೇಲೆ ಅಂತ ಹೇಳ್ಬೋದು. ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದೋ ಚೇಂಜಸ್ ಇರಲಿಲ್ಲ. ಇನ್ನು ಬ್ಯಾಟಿಂಗ್ ಶುರು ಮಾಡಿದ CSK ಅವರು 20 ಓವರ್ಗಳಲ್ಲಿ ಒಂದು ಉತ್ತಮ ಸ್ಕೋರ್ನ ಗಳಿಸಿದ್ರು ಅಂತ ಹೇಳ್ಬೋದು. 5 ವಿಕೆಟ್ ಕಳ್ಕೊಂಡು 209 ರನ್ ಕಳಿಸಿದ್ರು. ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಸಂಜು ಸ್ಯಾಮ್ಸನ್ ಅವರು 7 ರನ್ನಿಗೆ ಔಟ್ ಆದರು. ಅವ್ರು ಫಸ್ಟ್ ಮ್ಯಾಚಲ್ಲಿ ಆಡಿಲ್ಲ, ಈ ಮ್ಯಾಚಲ್ಲಿ ಆಡಿಲ್ಲ. ಸ್ವಲ್ಪ ಪರ್ಫಾರ್ಮೆನ್ಸು ಕಮ್ಮಿ ಕಾಣ್ತಾ ಇದೆ ಅಂತ ಹೇಳ್ಬೋದು ಈ IPLಲ್ಲಿ. ಆದರೆ ನೆಕ್ಸ್ಟ್ ಬಂದ ಋತುರಾಜ್ ಗಾಯಕ್ವಾಡ್ ಹಾಗೆ ಆಯುಷ್ ಮಾತ್ರ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಸೆಕೆಂಡ್ ವಿಕೆಟ್ಗೆ. 55 ಬಾಲಿಗೆ 96 ರನ್ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಋತುರಾಜ್ ಗಾಯಕ್ವಾಡ್ ಅವರು ಆಯುಷ್ ಮಾತ್ರ ಒಂದು ಸಪೋರ್ಟಿವ್ ರೋಲ್ ಆಗಿ ಪ್ಲೇ ಮಾಡಿದ್ರು. 22 ಬಾಲಿಗೆ 28 ರನ್ ಹೊಡೆದ್ರು. ಆದರೆ ಆಯುಷ್ ಮಾತ್ರ ಅವರು ಇನ್ನೊಂದು ಎಂಡಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. 43 ಬಾಲಿಗೆ 73 ರನ್ ಹೊಡೆದ್ರು. 6-4 5-6 ಇದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳ್ಬೋದು. ಇವರಿಗೆ ಸ್ವಲ್ಪ ಅಲ್ಲಿ ಜೀವದಾನ ಕೂಡ ದೊರೀತು ಅಂತ ಹೇಳ್ಬೋದು. ಯಾಕಂದರೆ ಒಂದು ವಿಜಯ್ ಕುಮಾರ್ ವೈಶಾಖ್ ಅವರು ಒಂದು ಕ್ಯಾಚ್ ಬಿಟ್ಟರು. ಹಾಗೆ ಶಶಾಂಕ್ ಸಿಂಗ್ ಅವರು ಕೂಡ ಒಂದು ಈಸಿ ಕ್ಯಾಚ್ ಬಿಟ್ಟರು ಅಂತ ಹೇಳ್ಬೋದು. ಜೀವನ ಸಿಕ್ತು ಒಂದು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಒಂದು ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. Under-19 ಕ್ಯಾಪ್ಟನ್ ಆಗಿ ಈ ಸಲ ICC Under-19 ವರ್ಲ್ಡ್ ಕಪ್ನ ಕೂಡ ಇವರು ವಿನ್ ಮಾಡಿಸಿದ್ರು ಇಂಡಿಯಾಕ್ಕೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ ಶಿವಮ್ ದುಬೆ ಅವರು ನಾಟ್ ಔಟ್ ಆಗಿ 27 ಬಾಲಿಗೆ ಒಂದು 45 ರನ್ ಹೊಡೆದ್ರು. ಜವಾಬ್ದಾರಿಯವರಾದ ಬ್ಯಾಟಿಂಗ್ ಪ್ರದರ್ಶನ ಬಂದರು. ಕಾರ್ತಿಕ್ ಶರ್ಮಾ ಅವರು 1 ರನ್ನಿಗೆ ಔಟ್ ಆದರು. ಸರ್ಫರಾಜ್ ಖಾನ್ ಅವರು ಇಲ್ಲಿ ಒಂದು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. 12 ಬಾಲಿಗೆ 32 ರನ್ ಹೊಡೆದ್ರು. ಇದರಲ್ಲಿ 6-4 1-6 ಇತ್ತು. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಹಾಗೆ ಕೊನೆಯಲ್ಲಿ ಬಂದ ಓಪನ್ ಒಂದು ಡೆಬ್ಯೂಟೆಂಟ್ ಪ್ರಶಾಂತ್ ವೀರ್ ಅವರು 7 ಬಾಲಿಗೆ 6 ರನ್ ಹೊಡೆದ್ರು. 1 4 ಕೂಡ ಇನ್ಕ್ಲೂಡ್ ಆಗಿತ್ತು ಅಂತ ಹೇಳ್ಬೋದು ಇದರಲ್ಲಿ. ಹರ್ಷದೀಪ್ ಸಿಂಗ್ ಅವರು 4 ಓವರಿಗೆ 41, ಝೇರ್ ಬಾರ್ಲಟ್ ಅವರು 4 ಓವರಿಗೆ 48 ರನ್ 1 ವಿಕೆಟ್ ತೊಗೊಂಡ್ರು. ಆ್ಯನ್ಸನ್ ಅವರು 1 ವಿಕೆಟ್ ತೊಗೊಂಡ್ರು. ಯಜುವೇಂದ್ರ ಚಹಲ್ ಅವರು 3 ಓವರಿಗೆ 21 ರನ್ ಕೊಟ್ಟು 1 ವಿಕೆಟ್ ತೊಗೊಂಡಿದ್ರು. ಅವರಿಗೆ ಇನ್ನೊಂದು ಓವರ್ ಕೊಡ್ಬೋದಿತ್ತು, ಆದರೆ ಯಾಕೆ ಕೊಡಲಿಲ್ಲ ಅಂತ ಗೊತ್ತಿಲ್ಲ. ವಿಜಯ್ ಕುಮಾರ್ ವೈಶಾಖ್ ಅವರ ಒಂದು ಉತ್ತಮ ಬಾಲಿಂಗ್ ಪ್ರದರ್ಶನ ಇಲ್ಲೂ ಕಂಟಿನ್ಯೂ ಆಯಿತು ಅಂತ ಹೇಳ್ಬೋದು. 4 ಓವರಿಗೆ 38 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು. ಇನ್ನು ಓವರಾಲಾಗಿ ಒಂದು ಉತ್ತಮ ಸ್ಕೋರ್ನ ಚೆನ್ನೈ ಗಳಿಸ್ತು ಅಂತ ಹೇಳ್ಬೋದು. ಮೊದಲೆಲ್ಲ ಚೆನ್ನೈ ಸ್ವಲ್ಪ ಸ್ಪಿನ್ನರ್ ಫ್ರೆಂಡ್ಲಿ ಇತ್ತು. ಈಗೀಗ ಯಾಕೋ ಅದು ಸ್ವಲ್ಪ ಬ್ಯಾಟಿಂಗ್ ಪಿಚ್ ಆಗಿ ಅದು ಕೂಡ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ಇನ್ನು ಈ ಚೇಸಿಂಗ್ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ಅವರು ತುಂಬ ಸುಲಭವಾಗಿ 18.4 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 210 ರನ್ ಗಳಿಸಿದ್ರು. ಹಾಗೆ ಪಂದ್ಯವನ್ನು 6 ವಿಕೆಟ್ಗಳಿಂದ ಕೂಡ ಗೆದ್ದರು. ಇನ್ನು ಓಪನರ್ ಪ್ರಿಯಾಂಶ್ ಆರ್ ಅವರು 11 ಬಾಲಿಗೆ 39 ರನ್ ಹೊಡೆದ್ರು. ಸ್ಫೋಟಕ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. 3-4 4-6 ಇತ್ತು. ಇದು ಒಳ್ಳೆ ಓಪನಿಂಗ್ ಕೂಡ ಕೊಡ್ತು ಪಂಜಾಬಿಗೆ. ಇದರಿಂದ ಅವರಿಗೆ ಗೆಲುವು ಸುಲಭ ಆಯಿತು. ಈ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು. ನೆಕ್ಸ್ಟ್ ಬಂದಂಥ ಪ್ರಭಣನ್ ಸಿಂಗ್ ಅವರು 34 ಬಾಲಿಗೆ 43 ರನ್ ಹೊಡೆದ್ರು. ಹಾಗೆ ಕೂಪರ್ ಕೋಹ್ಲಿ ಅವರು 22 ಬಾಲಿಗೆ 36 ರನ್. ಹಾಗೆ ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ 29 ಬಾಲಿಗೆ 50 ಒಂದು ಒಳ್ಳೆಯ ರನ್ನು. ಹಾಗೆ ಕೊನೆಯಲ್ಲಿ ಬಂದ ನೇಲ್ ವಧೇರಾ 9 ಬಾಲಿಗೆ 10. ಹಾಗೆ ಶಶಾಂಕ್ ಸಿಂಗ್ ನಾಟ್ಔಟ್ ಆಗದೆ 6 ಬಾಲಿಗೆ 14. ಸ್ಟೋನಿಕ್ಸ್ 3 ಬಾಲಿಗೆ 9 ರನ್ ಹೊಡೆದು ತಂಡವನ್ನು ಗೆಲ್ಲುವುದನ್ನ ದಡದತ್ತ ಕೊಂಡೊಯ್ದರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಮ್ಯಾಟ್ ಹೆನ್ರಿ ಕಾಸ್ಟ್ಲಿ ಆದರು. 4 ಓವರಿಗೆ 54 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಅನ್ಶುಲ್ ಕಂಬೋಜ್ ಅವರು ಸ್ವಲ್ಪ 3.4 ಓವರಿಗೆ 43 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಬಾಲಿಂಗ್ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು. ಓವರಾಲಾಗಿ ಶ್ರೇಯಸ್ ಅಯ್ಯರು ಉತ್ತಮ ಕ್ಯಾಪ್ಟನ್ಸಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಡೆಲ್ಲಿಗೂ ಅವರು ಉತ್ತಮ ಕ್ಯಾಪ್ಟನ್ಸಿ ಮಾಡಿ ಫೈನಲಿಗೆ ತಗೋಗಿದ್ರು. ಆಮೇಲೆ ಕೋಲ್ಕತ್ತಾನ ಒಂದು ಸಲ ಚಾಂಪಿಯನ್ಸ್ ಮಾಡಿದರು. ಈಗ ನೆಕ್ಸ್ಟು ಇಲ್ಲಿ ಪಂಜಾಬ್ನ ಹೊಸಲ ಫೈನಲ್ಗೆ ತೊಗೊಂಡೋಗಿದ್ರು. ಹಾಗೆ ಇಲ್ಲೂ ಕೂಡ ಉತ್ತಮ ಒಂದು ಓಪನಿಂಗ್ ಕೊಡಿಸಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಅವರೊಂದು ಅಷ್ಟೊಂದು ನೋಟಿಸಬಲ್ ಆಗ್ತಿಲ್ಲ, ಆದರೆ ಅವರೊಂದು ಕ್ಯಾಪ್ಟನ್ಸಿ ಪ್ಲಸ್ ಪ್ಲೇಯಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ರೆಕಾರ್ಡ್ಸ್ ನೋಡೋಕೆ ಹೋದರೆ 5th ಟೈಮ್ CSK ಅವರಲ್ಲ ಪಂಜಾಬಿಗೆ ಸೋತಿರೋದು 200+ ಸ್ಕೋರ್ ಮಾಡಿ.
ಇದು ಯಾವುದೇ ಟೀಮು ಇಷ್ಟು ಸಲ ಯಾವುದೇ ಟೀಮ್ ವಿರುದ್ಧ 200 ಪ್ಲಸ್ ಸ್ಕೋರ್ ಮಾಡಿ ಸೋತಿಲ್ಲ ಅಂತ ಹೇಳ್ಬೋದು. ಮತ್ತು ಇದು ಸಿ ಎಸ್ ಕೆ ಮೇಲೆ ಎರಡೇ ಟೀಮು ಜಾಸ್ತಿ ಸೋಲ್ಗಿಂತ ಗೆಲುವು ಕಂಡಿರೋದು ಜಾಸ್ತಿ. ಅದು ಒಂದು ಮುಂಬೈ ಇಂಡಿಯನ್ಸು 21 ಗೆದ್ದಿದ್ದಾರೆ, 18 ಸೋತಿದ್ದಾರೆ. ಅದು ನೆಕ್ಸ್ಟ್ ಬಂದರೆ ಪಂಜಾಬ್ 16 ಸೋತಿದ್ದಾರೆ, 17 ಗೆದ್ದಿದ್ದಾರೆ. ಪಂಜಾಬ್ ಒಂದು ಸಿ ಎಸ್ ಕೆಗೆ ನೈಟ್ ಮೇರ್ ಅಂತಲೇ ಹೇಳ್ಬೋದು. ಪಂಜಾಬ್ ಮುಂದೆ ಮತ್ತು ಮುಂಬೈ ಇಂಡಿಯನ್ಸು. ಇನ್ನು 2022 ನಂತ ಇದು ಎರಡನೇ ಸಲ ಸಿ ಎಸ್ ಕೆ ಅವರು ಫಸ್ಟ್ 2 ಮ್ಯಾಚ್ ಕೂಡ ಸೋಲ್ತಾ ಇರೋದು ಅಂತ ಹೇಳ್ಬೋದು. ಅವರಿಗೆ 22 ಆದಮೇಲೆ ಗೆದ್ದ ಮೇಲೆ ಅವರಿಗೆ ಸ್ವಲ್ಪ ಬ್ಯಾಡ್ ಲಕ್ ಕೂಡ ಶುರು ಆಗಿದೆ ಅಂತ ಹೇಳ್ಬೋದು. ಇನ್ನು ಚಿಪಾಕಲ್ಲಿ ಕನ್ಸಿಟಿಗಲ್ಲಿ ಸತತವಾಗಿ ಗೆಲುವು ದಾಖಲಿಸೋರಲ್ಲಿ ಮುಂಬೈ ಇದೆ. 5 ಮ್ಯಾಚ್ ಗೆದ್ದಿದ್ದಾರೆ. ಅವರು 12ರಿಂದ 19 ತನಕ 5 ಮ್ಯಾಚ್ ಗೆದ್ದಿದ್ದಾರೆ, ಆಡಿರೋ 5 ಮ್ಯಾಚಲ್ಲಿ. ಪಂಜಾಬ್ ಅವರು 23ರಿಂದ 26ರಲ್ಲಿ 4 ಮ್ಯಾಚ್ ಆಡಿದ್ದಾರೆ, 4 ಮ್ಯಾಚು ಕೂಡ ಗೆದ್ದಿದ್ದಾರೆ. ಇನ್ನು ಪಂಜಾಬ್ದು ಇದು ಸೆಕೆಂಡ್ ಹೈಯೆಸ್ಟ್ ಚೇಸ್ ಆಗಿದೆ. ಫಸ್ಟ್ ಅವರು ಹೋದ ಸಲ KKR ಮೇಲೆ 262 ಚೇಸ್ ಮಾಡಿದರು. ಇದು ಸೆಕೆಂಡ್ ಹೈಯೆಸ್ಟ್ ಚೇಜ್ 210 ಬಂದಿದೆ. ಹಾಗೆ ಇನ್ನು ಪಂಜಾಬ್ ಅವರು 9 ಸಲ 200 ಪ್ಲಸ್ ಟಾರ್ಗೆಟ್ನ ಚೇಸ್ ಮಾಡಿ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ಬಿಟ್ಟರೆ ಆಸ್ಟ್ರೇಲಿಯಾದವರು 7 ಸಲ ಇದ್ದಾರೆ. ಸೊ 2020ಯಲ್ಲಿ ಒಂದು ದಾಖಲೆ ಅಂತ ಹೇಳ್ಬೋದು. ಪಂಜಾಬ್ ಅವರು ಒಂದು ಬಿಗ್ ಟೋಟಲ್ನ ಚೇಸಿಂಗ್ ಮಾಸ್ಟರ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರಿಯಾಂಶ್ ಆರ್ಯ ಅವರು 11 ಬಾಲಿಗೆ 39 ಹೊಡೆದ್ರು. ಅವರಿಗೆ ಒಂದು ಮ್ಯಾಚ್ ಕೂಡ ದೊರೆಯಿತು ಈ ಸ್ಪೋರ್ಟ್ ಅಗೇನ್ಸ್ಟ್ಗೆ. ಇದು ಎರಡನೇ ಇನ್ಸ್ಟಾನ್ಸ್ ಅಂತ ಹೇಳ್ಬೋದು. ಕೇವಲ 11 ಬಾಲು ಅದಕ್ಕಿಂತ ಕಮ್ಮಿ ಆಡಿ ಒಬ್ಬರು ಮ್ಯಾಚ್ ತೊಗೊಳ್ತಾ ಇರೋದು ಅಂತ ಹೇಳ್ಬೋದು. ಇದ್ರ ಮೊದಲು ಗ್ಲೆನ್ ಫಿಲಿಪ್ಸ್ ಅವರು 7 ಬಾಲಿಗೆ 25 ರನ್ ಹೊಡೆದಿದ್ರು ಆರ್ ಆರ್ ಮೇಲೆ. ಅವರು SRHಗೆ ಆಗ್ತಾ 2023ರಲ್ಲಿ. ಅದಕ್ಕೂ ಕೂಡ ಅವರಿಗೆ ಮ್ಯಾಚ್ ಸಿಕ್ಕಿತ್ತು. ಇನ್ನು ಅನ್ಕ್ಯಾಪ್ಡ್ ಪ್ಲೇಯರು 2 ಸಲ ಏನು ಮ್ಯಾಚ್ ವಿನ್ ಆಗಿದ್ದು. ಇದು ಎರಡನೇ ಸಲ ಅಂತ ಹೇಳ್ಬೋದು. ಪ್ರಿಯಾಂಶ್ ಅವರು 2 ಸಲ ವಿನ್ ಆಗಿದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ ಅವರು ಕೂಡ 2 ಸಲ ವಿನ್ ಆಗಿದ್ದಾರೆ. ಅವರು ಮೊದಲು ಇಂಡಿಯಾಗೆ ಡೆಬ್ಯೂಟ್ ಮಾಡೋ ಮೊದಲು ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಒಂದು ಪಂಜಾಬು ಒಂದು ದಾಖಲೆ ಗೆಲುವನ್ನೇ ಕಾಣ್ತು ಅಂತ ಹೇಳ್ಬೋದು. ಇನ್ನು ಸಿ ಎಸ್ ಕೆ ತುಂಬ ವೀಕಾಗಿ ಕಾಣ್ತಾ ಇದೆ ಈ ಟೂರ್ನಿಮೆಂಟಲ್ಲಿ. ಧೋನಿಯವರು ಏನು ಆಡ್ತಾಯಿಲ್ಲ. ಹಾಗೆ ತುಂಬ ಅವರಿಗೆ ಕೆಲವೊಂದು ಇಂಜುರೀಸ್ ಆದರೂ ಪ್ಲೇಯರು ಡೇವಿಡ್ ಬ್ರೆಸಿಸ್ ಆಡ್ತಿಲ್ಲ. ಇನ್ನು ಆಸ್ಟ್ರೇಲಿಯನ್ ಪ್ಲೇಯರ್ ಒಬ್ಬರು ಇದ್ರು ಆಲ್ರೌಂಡರ್, ಅವರು ಆಡ್ತಾಯಿಲ್ಲ. ಬಾಲರ್ ನಾಥನ್ ಎಲಿಸ್. ಸೊ ಒಂದು ಬ್ಯಾಡ್ ಲಕ್ ಒಂದು ಒಳ್ಳೆಯ ಉತ್ತಮ ಒಂದು 10-15 ವರ್ಷ ಉತ್ತಮ IPL ಆಳ್ವಿಕೆ ಮಾಡಿದ ಸಿ ಎಸ್ ಕೆ ಅವರು ಡೌನ್ಫಾಲ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪಂಜಾಬ್ ಅವರು ಒಳ್ಳೆಯ ಶುರುನ ಕಂಡಿದ್ದಾರೆ ಅಂತ ಹೇಳ್ಬೋದು. ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಮಾಡ್ತಾಯಿದ್ದಾರೆ. ಋತುರಾಜ್ ಗಾಯಕ್ಟ್ ಅವರು ಬ್ಯಾಟಿಂಗಲ್ಲಿ ವೈಫಲ್ಯ ಕಾಣ್ತಿದ್ದಾರೆ, ಕ್ಯಾಪ್ಟನ್ಸಿಲೂ ಕೂಡ ವೈಫಲ್ಯ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಾಲಿಂಗ್ ಕೂಡ ಕನ್ಸರ್ನ್ ಆಗಿದೆ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಸ್ವಲ್ಪ ಈ IPLಲ್ಲಿ ಸ್ವಲ್ಪ ಬಾಲರ್ಸಿಗೆ ಫ್ಲ್ಯಾಟ್ ಪಿಚ್ಗಳು ಜಾಸ್ತಿ ಆಗಿದೆ. ಬಾಲರ್ಸಿಗೆ ಅಷ್ಟೊಂದು ಬೆಲೆ ಇಲ್ದಂಗೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ 200 ರನ್ ಹೊಡೆದ್ರೂ ತುಂಬ ಮ್ಯಾಚ್ಗಳು ಸೋಲೋ ಅಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳ್ಬೋದು. ನೋಡೋಣ ಮುಂದೆ ಒಂದು ಹೇಗೆ ಹೋಗುತ್ತೆ IPL ಮ್ಯಾಚ್ಗಳು ಅಂತ. ಧನ್ಯವಾದಗಳು.